ಆ, ಆ, ಸರಿ ಸರ್. ನಾನು ಹೋಗ್ತೀನಿ ಬಿಡಿ ಸರ್. ಅಯ್ಯೋ, ಪರವಾಗಿಲ್ಲ ಬಿಡಿ ಸರ್. ನಾನೇ ಇರ್ತೀನಿ. ನಾನು ಕೊಡ್ತೀನಿ ಬಿಡಿ ಸರ್. ಡೈಲಿ ಏನಿಲ್ಲ ಅಂದರೂ 3 ಸಾರಿ ಕೊಡ್ತೀನಿ. ಒಂದೆರಡು ಸರಿ ಅವಳಿಗೆ ರೂಢ ಆದರೆ ಆಮೇಲೆ ಅವಳಿಗೆ ಕೇಳ್ತಾಳಲ್ಲ. ಮೊದಲು ಆ ಹುಡುಗಿ ಹಾಗೆ ಮಾಡ್ತಿದ್ಲು ಅಲ್ವಾ. ಫಸ್ಟು ಎಷ್ಟು ಹಠ ಮಾಡ್ತಾ ಇದ್ಲು. ಆಮೇಲೆ ಕೊಡ್ತಾ ಕೊಡ್ತಾ ಅವಳಿಗೆ ರೂಢ ಆಯಿತು. ಅವಳೇ ಕೊಡು ಕೊಡು ಅಂತ ಕೇಳ್ತಾ ಇದ್ಲು. ಆಮೇಲೆ ನೀವು ಅವಳನ್ನ ಎಷ್ಟು ಸರಿ ಯೂಸ್ ಮಾಡ್ಕೊಂಡಿದ್ದೀರಾ. ನೀವು ಅಲ್ಲದೆ ದೊಡ್ಡ ಬಾಸ್ ಅಲ್ಲದೆ ಇನ್ನೂ ಎಷ್ಟೋ ಜನ ಹಾಗೆ ಅವಳನ್ನ ಇಲ್ಲೇ ಎಷ್ಟೋ ದಿನ ಇಟ್ಕೊಂಡಿದ್ರಿ. ಆ, ಇವಾಗ ನಮ್ಮ ತಮ್ಮನ ಹೆಂಡತಿ ಸರ್ ಇವಳು. ಅದಕ್ಕೆ ಸ್ವಲ್ಪ ಮನಸ್ಸಿಗೆ ಇದಾಯಿತು ಅಷ್ಟೇ. ಆದರೆ ನೀವೇನು ಅನ್ಕೋಬೇಡಿ ಸರ್. ಯಾರಾದ್ರೇನು, ನನಗೆ ದುಡ್ಡು ಮುಖ್ಯ ಅಷ್ಟೇ. ಅಯ್ಯೋ ಚಪ್ಪರ್ನಂತಾನೆ, ಲೋಫರ್ ನನ್ನ ಮಗನೇ. ನಿನಗೆ ದುಡ್ಡು ಮಾಡ್ಕೊಳ್ಳೋದಕ್ಕೆ ನನ್ನ ತಂಗಿ ಬೇಕಾ? ಹಾ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೋ, ಸುಮ್ಮನೆ ಬಿಡಲ್ಲ ಲೋ. ಅಯ್ಯೋ, ಸುಮ್ಮನೆ ರೀ. ನಮ್ಮ ಸೌಂಡ್ ಅವ್ರಿಗೆ ಬರುತ್ತೆ. ನಾವು ಇವಾಗ ಮತನ ಕಾಪಾಡಬೇಕು. ನೀವು ಈ ರೀತಿ ಸೌಂಡ್ ಮಾಡಿದ್ರೆ ಅವ್ರಿಗೆ ಕೇಳಿಸಿದ್ರೆ ಅವ್ರ ಹಿಂದಗಡೆ ನಮ್ಮನೆ ಇಲ್ಲೇ ಕೂಡ ಹಾಕ್ಬಿಡ್ತಾರೆ. ಅವ್ರ ಕಡೆ ಇಂತೆಂಥ ದಾಂಡಿ ಕರೀತಾರಂತ ನಿಮ್ಗೆ ಗೊತ್ತಾ? ಒಬ್ಬರನ್ನೇಗೋ ನೀವೆಲ್ಲ ಸೇರಿ ಹೊಡೆದ್ರಿ. ಆದರೆ ಇನ್ನೂ ಅವ್ರ ಕಡೆ ಏನಿಲ್ಲ ಅಂದ್ರು 10-15 ಜನ ಇದ್ದಾರೆ. ಅವತ್ತ ನಾನು ಕಿಡ್ನಾಪ್ ಮಾಡಕ್ ಬಂದಿರೋದು ಅಷ್ಟು ಜನ. ಅವಾಗಲೇ ನಾನು ತಿಳ್ಕೊಂಡು ಅವ್ರ ತಲಿ ಆ ರೀತಿ ಇದ್ದೆ. ಇಲ್ಲ ಅಂದಿದ್ರೆ ನಾನು ಯಾಕೆ ಆ ರೀತಿ ಇರ್ತಿದ್ದೆ? ಅದು ನಿಜಾನೇ ಅನ್ನಿ. ಸರಿ, ನಾವಿವಾಗ ಪೊಲೀಸವ್ರಿಗೆ ಫೋನ್ ಮಾಡೋಣ. ಪೊಲೀಸವ್ರಿಗೆ ಫೋನ್ ಮಾಡಿಬಿಟ್ಟು ನಾವು ಈ ಕಡೆ ಬಾಗಿಲಿಂದ ಹೋಗಬೇಕು. ಈ ಕಡೆ ಬಾಗಿಲಿಂದ ಹೋಗಿ ನನ್ನ ತಂಗಿನ ನಾವು ಕಾಪಾಡಬೇಕು. ರಾಜು, ಹೇಗಾದರೂ ಮಾಡಿ ನಮ್ಮ ತಂಗಿನ ಇಲ್ಲಿಂದ ನಾವು ಕರ್ಕೊಂಡು ಹೋಗಲೇಬೇಕು. ಇಲ್ಲ ಅಂದರೆ ಆ ಬೋಳಿ ಮಗ ಅವನು ಡ್ರಗ್ಸ್ ಕೊಡ್ತಾನೆ ನನ್ನ ತಂಗಿಗೆ. ಮತ್ತೆ ಅದೇ ಆಡಿಟ್ ಆದರೆ ತುಂಬಾ ಕಷ್ಟ. ಅವಳನ್ನ ಕಾಪಾಡೋದು ತುಂಬ ಕಷ್ಟ ಆಗುತ್ತೆ. ಬನ್ನಿ. ನನ್ನ ಹೆಂಡ್ತಿನ ಹೇಗಿದ್ರು ನಾವು ಕಾಪಾಡಲೇಬೇಕು. ಅವಳಿಂದ ನನ್ನ ಜೀವನ ಇಲ್ಲ, ನನ್ನ ಜೀವ ಇಲ್ಲ. ನಮ್ಮ ಅನ್ನ ಅಂತ ಅಂದ್ಕೊಂಡು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದೆ. ಬೇರೆ ಹುಡುಗಿರ್ನ ಮಾಡೋದು ಬಿಡು, ಆದರೆ ನನ್ನ ಹೆಂಡ್ತಿನೇ ಮಾಡೋದಕ್ಕೆ ಅವನಿಗೆ ನಾಚಿಕೆ ಆಗಲ್ವ? ಇವನಿಂತ ಅನ್ನ ರಕ್ತ ಒಂದೇ ಆದರೂ ಆಲೋಚನೆ ಬೇರೆ, ಮನಸ್ಸು ಬೇರೆ. ಛೀ, ಇಂಥವನ್ನ ನಮ್ಮಮ್ಮ ಹುಡ್ಸಿರೋದೆ ತಪ್ಪು ಅಂತ ಅನ್ಸುತ್ತೆ. ನಡಿಯ ಬಾವಾ. ಸರಿ, ಹಾಗೆ ಮಾಡು. ಅವಳಿಗೆ ಏನಿಲ್ಲ ಅಂದರೂ ಡೈಲಿ ಡೋಸ್ನ ಕೊಡು. ಒಂದಿಲ್ಲ ಅಂದರೆ 3-4 ಕೊಡು, ನಡೆಯುತ್ತೆ, ಅದಕ್ಕೇನಾಗಲ್ಲ. ಹಾಂ, ಸರಿನಾ? ಇವಾಗ ಹೋದ ತಕ್ಷಣ ಒಂದು ಕೊಡು ಅವಳಿಗೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ಕೊಂಡು ಬರ್ತೀನಿ. ಅವಾಗ ಅವಳೆಲ್ಲ ರೆಡಿಯಾಗಿರ್ಬೇಕು ನೋಡು. ಇವಾಗಲೇ ಹೇಳ್ತಾ ಇದ್ದೀನಿ, ಬಾಸ್ ಕೂಡ ನಾಳೆ ಬರ್ತಾರೆ. ಅವ್ರಿಗೂ ಕೂಡ ಅವಳು ರೆಡಿ ಇರಬೇಕು. ಇಲ್ಲ ಅಂದರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹೇಳ್ತಾ ಇದ್ದೀನಲ್ಲ, 1 ಕೋಟಿನೂ ಇಲ್ಲ, ನೀನು ಇರಲ್ಲ, ನೆನ್ಪಿಟ್ಕೋ. ಅಯ್ಯೋ, ಇಲ್ಲ ಇಲ್ಲ ಬಾಸ್. ನಿಮಗೆ ನಾನು ಮೋಸ ಮಾಡ್ತೀನಾ? ನಿಮಗೆ ಗೊತ್ತಿಲ್ವಾ ನಾನು ಕೆಲಸ ಕೊಟ್ಟರೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ? ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಾನು ವಾಪಸ್ ಹೋಗಿ ಬರೋ ಅಷ್ಟರಲ್ಲಿ ಏನಂತ ನನಗೆ ರಿಪ್ಲೈ ಮಾಡಬೇಕು. ನಿನ್ನ ಕೈಲಿ ಆಗಲ್ಲ ಅಂದರೆ ಹೇಳು. ಇನ್ನೂ 15 ಜನ ನನ್ನ ಹತ್ರ ಕೆಲಸಗಾರರಿದ್ದಾರೆ. ಅವ್ರ ಕಡೆಯಿಂದ ನಾನು ಮಾಡಿಸ್ತೀನಿ. ಹಾಂ, ಸರಿನಾ? ನಾನು ಹೋಗಿ ಬರ್ತೀನಿ. ಅಷ್ಟರಲ್ಲಿ ರೆಡಿ ಇರಬೇಕು ನೋಡಿ. ಇವಾಗಲೇ ಹೇಳ್ತಿದ್ದೀನಿ, ನಾಳೆ ಮತ್ತೆ ಬಾಸ್ ಬರ್ತಾರೆ. ಅವ್ರಿಗೂ ಕೂಡ ರೆಡಿ ಇರಬೇಕು. ನಾನು ಪದೇ ಪದೇ ನಿನಗೆ ಹೇಳೋಕ್ಕಾಗಲ್ಲ, ಸರಿನಾ? ನನಗೆ ತಲೆ ಕೆಡಿಸ್ಬೇಡ. ನಾನು ಒಂದೇ ಸರಿ ಹೇಳೋದು, 2 ಸರಿ ಹೇಳೋದು. ಇದ್ರ ಮೇಲೆ ಏನಾದರೂ ನಾನು ತಲೆ ಕೆಟ್ಟರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡು. ಇವಾಗಲೇ ಹೇಳ್ತಾ ಇದ್ದೀನಿ ಪಾಂಡು. ಅಯ್ಯೋ ಸರಿ ಬಾಸ್, ನೀವು ಯಾಕೆ ಯೋಚನೆ ಮಾಡ್ತೀರಾ? ನಾನಿರುವಾಗ ನೀವು ಹೋಗಿ ಬನ್ನಿ, ಸರಿನಾ? ಇಷ್ಟೆಲ್ಲ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಸ್. ಸರಿ ಸರಿ ಆಯಿತು, ನಾನು ಹೋಗ್ತೀನಿ. ಅಯ್ಯೋ, ಇಲ್ಲಿ ಏನೋ ಸೌಂಡ್ ಆದಂಗೆ ಆಯ್ತಲ್ಲ. ಏನಿರ್ಬೋದು ನೋಡೋಣ ತಡಿ. ಅಯ್ಯೋ ತರುಣ್ ಅವ್ರಿ, ಅವನಿಗೆ ನಮ್ಮ ಸೌಂಡ್ ಕೇಳಿಸುತ್ತೆ. ಇಲ್ಲಿ ಸೌಂಡ್ ಮಾಡಿದ್ರಲ್ಲ, ಅದು ಕೇಳಿಸ್ತು ಅನ್ಸುತ್ತೆ. ಅಲ್ಲಿ ನೋಡಿ, ಈ ಕಡೆನೇ ಬರ್ತಾ ಇದ್ದಾನೆ. ನಡೀರಿ, ನಾವು ಆ ಕಡೆ ಬಚ್ಚಿಟ್ಕೊಳ್ಳೋಣ, ಬೇಗ ಬೇಗ. ಅಯ್ಯೋ, ಯಾರು ಇಲ್ವಲ್ಲ. ಏನಿರ್ಬೋದು ಮತ್ತೆ ಆ ರೀತಿ ಸೌಂಡ್ ಮಾಡ್ತಲ್ಲ. ಮ್ಯಾವ್ ಮ್ಯಾವ್. ಅಯ್ಯೋ ಬೆಕ್ಕಾ? ಸರಿ ಸರಿ, ನಾನು ನನ್ನ ಕೆಲಸ ಮಾಡಿದ್ರೆ ಆಯ್ತು, ನಡಿ ಹೋಗೋಣ. ಅಯ್ಯೋ ಬಾಸ್, ಅಲ್ಲೇನು ಮಾಡ್ತಾ ಇದ್ದೀರಾ? ಇನ್ನೂ ಹೋಗಿಲ್ವಾ? ನನಗೂ ಸೌಂಡ್ ಬಂತು, ಅದಕ್ಕೆ ನೋಡ್ತಾ ನಿಂತಿದ್ದೆ ಯಾರಾದರೂ ಇದ್ದಾರೇನೋ ಅಂತ ಹೇಳಿ. ನಮ್ಮ ಮಾತನ್ನ ಯಾರಾದರೂ ಕದ್ದು ಕೇಳಿಸ್ಕೊಂಡ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಈ ವಿಷಯ ಏನಾದರೂ ಪೊಲೀಸರಿಗೆ ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ. ಅಯ್ಯೋ ಸರ್, ಹಾಗೆಲ್ಲ ಏನಾಗಲ್ಲ, ನೀವು ಹೋಗಿ ಬನ್ನಿ. ನಾನಿದ್ದೀನಲ್ಲ, ನಾನು ಇರಬೇಕಾದ್ರೆ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಸರಿ ಸರಿ, ಏನು ಮಾಡ್ತೀಯೋ ಏನೋ, ನಿನಗೆ ಬಿಟ್ಟಿರೋದು. ಒಳಗಡೆ ಹೋಗೋಣ, ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಪಾಪ ಮಧು ಅನ್ಸುತ್ತೆ. ಆದರೆ ಏನು ಮಾಡೋದು, ಕೆಲಸ ನಾವು ಮಾಡಲೇಬೇಕಲ್ಲ. ನೀವು ಯಾಕೆ ಬೆಕ್ಕದ ಥರ ಒದ್ರಿರಿ? ನಾನು ಬೆಕ್ಕಿನ ಥರ ಒದರಲಿಲ್ಲ ಅಂದಿದ್ರೆ ಅವನು ಹೋಗ್ತಾನೆ ಇರಲಿಲ್ಲ. ಅದಕ್ಕಾಗಿ ಮ್ಯಾವ್ ಮ್ಯಾವ್ ಅಂತ ಸೌಂಡ್ ಮಾಡಿದೆ. ಬನ್ನಿ ಇವಾಗ. ಅವನಂತೂ ಹೋದ, ಇವಾಗ ಇವನು ಒಳಗೆ ಹೋಗ್ತಾ ಇದ್ದಾನೆ. ಇವನ ನಾವು ಬಿಡಬಾರ್ದು. ಬನ್ನಿ, ಇವನ್ನ ಹಿಡಿದು ಹಾಕೋಣ. ಒಳಗಡೆ ಹೋಗೋಣ, ನಡೀರಿ ನಾವು ಅವ್ರು ಹೋದ್ಮೇಲೆ. ಅಯ್ಯೋ ಅದಕ್ಕೆ
ಅವಾಗಿಂತರ ಇವಾಗ ನೀವು ಕಾಪಾಡೋದಕ್ಕೆ ಬರ್ತೀರಾ ಅಂತ ಅನ್ಕೊಂಡೆ. ಅದಕ್ಕೆ ನಾನು ನಿಮ್ಮ ಮಾತು ಕೇಳಬೇಕಾಗಿತ್ತು. ಅದಕ್ಕೆ ನಾನು ನಿಮ್ಮ ಮಾತು ಕೇಳಬೇಕಾಗಿತ್ತು. ಆದ್ರೆ ನಾನು ನಿಮ್ಮ ಮಾತು ಕೇಳದೆ ಹೋಗ್ಬಿಟ್ಟೆ. ನಿಮ್ಮ ಮಾತು ಕೇಳಿದೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆದ್ರೆ ನನ್ನ ಗಂಡನೇ ನನ್ನ ಇನ್ನೊಬ್ರ ಹತ್ರ ಮಲ್ಕೊ ಅಂತ ಹೇಳ್ತಾ ಇದ್ದಾನೆ. ಇಂಥ ಗಂಡ ಯಾರಿಗೆ ಸಿಗ್ತಾರೆ ಅತ್ತೆ? ಅದಕ್ಕೆ ನಾನು ತಪ್ಪು ಮಾಡಿದೆ. ಅದಕ್ಕೆ ಪ್ರೀತಿ ಮಾಡಿ ತಪ್ಪು ಮಾಡಿದೆ. ಪ್ರೀತಿ ಮಾಡಿ ಮೋಸ ಹೋದೆ. ನಾನು ಇವ್ರ ಜೊತೆ ನಂಬಿ ಬಂದಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆ ಆಯ್ತು. 2 ದಿನ ಆಯ್ತು. ಅದಕ್ಕೆ ಫೋನಲ್ಲಿ ಮಾತಾಡಬೇಕು ಅಂತ ಕೂಡ ಫೋನ್ನ ಸ್ವಿಚ್ ಆಫ್ ಮಾಡಿ ಎಲ್ಲೋ ಬಿಸಾಕ್ಬಿಟ್ಟಿದ್ದಾರೆ. ಇವಾಗ ನಾನು ಏನ್ ಮಾಡ್ಲಿ? ಅದಕ್ಕೆ ಒಂದು ಗೊತ್ತಾಗ್ತಾನೆ ಇಲ್ಲ. ನೀವಲ್ಲಿ ಏನ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ ಅಂತ ಕೇಳಬೇಕು. ನಿಮಗೆ ನನ್ನ ಕಷ್ಟ ಹೇಳಬೇಕು ಅಂದ್ರೂ ಹೇಗಾಗ್ತಾ ಇದೆ ಅಂದ್ರೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇಂಥ ಗಂಡ ನನಗೆ ಯಾಕಾದ್ರೂ ಸಿಕ್ಕದ್ನ, ನೀವು ಬರ್ತೀರಾ ಅಂತ ಕಾಪಾಡೋದಕ್ಕೆ ಕಾಯ್ತಾ ಇದ್ದೀನಿ. ಅದಕ್ಕೆ ನಿಮ್ಮನ್ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಅವಾಗ ನೀವೇ ತಾನೇ ಬಂದು ನನ್ನ ಕಾಪಾಡಿದ್ದು. ನನ್ನ ಕಷ್ಟನ ಅರ್ತು ಅವಾಗ ಕಾಪಾಡಿದ್ರಿ. ಆದ್ರೆ ಇದು ಯಾವುದೋ ಒಂದು ದೂರದಲ್ಲಿರೋ ಒಂದು ಮನೆ, ಯಾವ ಊರಂತನೂ ನನಗೆ ಗೊತ್ತಿಲ್ಲ. ಇಲ್ಲಿ ಕರ್ಕೊಂಬಂದು ನನ್ನ ಹಾಕಿದ್ದೀರ. ನಾನು ಹೇಗೆ ನಿಮಗೆ ಸಿಗ್ತೀನಿ? ನಾನೇನು ಇಲ್ಲಿ ಸಾಯ್ತೀನಿ ಅಂತ ಅನಿಸ್ತಾ ಇದೆ. ನನ್ನ ಕಾಪಾಡೋದಕ್ಕೆ ಯಾರು ಬರಲ್ಲ. ಅಣ್ಣ, ಅಪ್ಪ, ಅಮ್ಮ ಎಲ್ಲರಿಗೂ ಸಾರಿ. ಅದಕ್ಕೆ ನಿಮ್ಮ ಮಾತು ಕೇಳಿದೆ ನಾನು ಬಂದಿರೋದಕ್ಕೆ. ನನಗಿದಾಗಬೇಕಾಗಿರೋದೆ ಅದಕ್ಕೆ ಸಾರಿ. ಮಾತು ಕೇಳದೆ ಇರೋದಕ್ಕೆ ಸಾರಿ. ಅದಕ್ಕೆ ಅಯ್ಯೋ ತರುಣ್ ಅವ್ರೆ, ನನ್ನ ಮದುವೆ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಏನು. ನನಗೆ ಅವಳ ಕಷ್ಟ ನೋಡಕ್ ಆಗ್ತಾ ಇಲ್ಲ. ಈ ರೀತಿ ಅವಳಿಗೆ ಕಷ್ಟ ಯಾವತ್ತೂ ಗೊತ್ತಿಲ್ಲ. ನಿಮ್ಮ ಮನೇಲಿ ಇದ್ದಾಗ ನೀವು ಅವಳ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ. ಆದ್ರೆ ಅವಳು ಈ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾಳೆ. ಅದು ನನ್ನ ಅಣ್ಣನ ಸಲುವಾಗಿ. ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬನ್ನಿ, ಒಳಗಡೆ ಯಾರು ಇಲ್ಲ ಅಂದ್ರೆ ಇವನನ್ನ ನಾನು ಮಾತ್ರ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇವನ್ ಬದುಕಬಾರ್ದು. ಬನ್ನಿ ತರುಣ್ ಅವ್ರೆ, ಹೋಗೋಣ. ನೋಡಿ ರಾಜು, ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಇವಾಗ ನಾವು ಬಂದಿರೋದು ಅಳೋಗ್ತಾ ಕುಂತ್ರೆ ಇಲ್ಲಿ ನಮ್ಮ ಕೆಲಸ ಆಗಲ್ಲ. ನಾವೇನೇ ಇದ್ರೂ ಧೈರ್ಯವಾಗಿ ಮುಂದೂಡಬೇಕು. ನಮ್ಮ ತಂಗಿನ ನಾವು ಕಾಪಾಡಲೇಬೇಕು. ಬನ್ನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ತಂಗಿ ನಾನು ಕಾಪಾಡ್ತೀನಿ. ನನಗೇನಾದರೂ ಆದರೂ ಪರವಾಗಿಲ್ಲ, ನೀವು ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಅಯ್ಯೋ, ನಾನು ಹಿಂದಿಂದ ಯಾರೋ ಬಂದಂಗೈತಲ್ಲ. ಈಗ ನೋಡಿದ್ರೆ ಯಾರೂ ಇಲ್ಲ. ನೋಡೋನ್ ತಡಿ ಬಗ್ಗೆ. ಅಯ್ಯೋ, ಯಾರೂ ಇಲ್ಲ. ನನ್ನ ಭ್ರಮೆ ಅನ್ಸುತ್ತೆ. ಯಾಕೋ ಅವಾಗಿಂದ ನನಗೆ ಯಾರೋ ಓಡಾಡ್ದಂಗೆ ಆಗ್ತಾ ಇದೆ. ಅದು ನನಗೆ ಭ್ರಮೆನೇ ಇರಬೇಕು. ನಡಿ ಹೋಗೋಣ. ಭ್ರಮೆ. ಇವನು ಒಬ್ಬ ಅಣ್ಣನ. ನನ್ನ ಹೆಂಡತಿ ಸಿಗ್ಲಿ, ಅವಾಗ ಮಾಡ್ತೀನಿ ನಿನಗೆ. ಏನು ಇವು ಸೌಂಡೇ ಕೇಳಿಸ್ತಾ ಇಲ್ಲ. ಏನ್ ಮಲಗಿತಾಳೋ, ಏನ್ ಮಾಡ್ತಾ ಇದ್ದಾಳೋ? ಅಯ್ಯೋ, ಎಂತೆಂತ ಅವರು ರೂಮ್ಗಳಲ್ಲಿ ಮಾಡಿದ್ದಾರೆ. ಗುಹೆ ಟೈಪ್ ಇದೆಯಲ್ಲ. ನಡೀರಿ, ನಾವು ಹೋಗೋಣ. ಇವಳನ್ನ ನೋಡ್ಕೊಳ್ಳೋದೇ ನನ್ನ ಕೆಲಸ ಆಗ್ಬಿಟ್ಟಿದೆ. ಕೋಟಿ ಬೇಕು ಅಂದ್ರೆ ಇವ್ರು ಹೇಳೋದನ್ನೆಲ್ಲ ನಾನು ಕೇಳಲೇಬೇಕು. ಇಲ್ಲ ಅಂದ್ರೆ ಇವ್ರೊಂದು ಕೋಟಿ ಕೊಡಲ್ವೇ? ಅಯ್ಯೋ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ನೀನ್ ಯಾವಾಗ ಬಂದೆ? ಅದಕ್ಕೆ ಅನ್ಕೊಂಡೆ, ನನಗೆ ಅವಾಗಿಂದ ಡೌಟ್ ಬಂತು. ನನ್ನ ಹಿಂದಿಂದ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿ. ನೀನ್ ಬರ್ತಾ ಇದೀಯಾ? ಇವನ್ ಯಾರು? ಓಹೋ, ಇವನು ಅವಳ ಅಣ್ಣ ಅಲ್ವಾ? ಹೇಗೋ ಇದೀಯಾ? ಏನ್ರೋ ಇಬ್ರು ಮಕಾನ ಅಂತ ಮಾಡ್ಕೊಂಡಿದ್ದೀರಾ? ಓಹೋಹೋ, ಇಲ್ಲಿ ನಿನ್ ತಂಗಿನ ನೀನ್ ಕರ್ಕೊಂಡು ಹೋಗಕ್ ಬಂದಿದ್ಯಾ? ಇವಳು ಹಿಂತಿನ ಕರ್ಕೊಂಡು ಹೋಗಕ್ ಬಂದಿದ್ದಾನೆ ಅಲ್ವಾ? ಹಲೋ, ಇಲ್ಲಿ ತುಂಬಾ ಜನ ಬಾಡಿ ಗಾರ್ಡ್ಸ್ ಇದ್ದಾರೆ. ಇವ್ರನ್ನ ದಾಟಿ ನೀವ್ ಹೇಗ್ರೋ ಕರ್ಕೊಂಡು ಹೋಗ್ತೀರಾ? ಅದು ಸಾಧ್ಯನಾ? ಸಾಧ್ಯನಾ? ಯಾಕೋ ಸಾಧ್ಯ ಇಲ್ಲ? ಅಲ್ಲ, ಅವಳನ್ನ ಹೆಂಡತಿ ಅಂತ ಗೊತ್ತಿದ್ದನು ಅವಳನ್ನ ಕರ್ಕೊಂಡು ಬಂದಿದ್ದೀರ ನಿನ್ ಜೊತೆಗೆ. ಅದು ಇನ್ನೊಬ್ಬರ ಜೊತೆ ಮಲಗಿಸೋದಕ್ಕೆ ನನ್ನ ಹೆಂಡತಿ ನಿನಗೆ ಬೇಕಾಗಿತ್ತಾ? ನೀನು ಒಬ್ಬ ಅನ್ನನ. ಛೀ, ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ಹಲೋ ಬೇಬಿ, ನಿನಗೆ ಯಾವನೋ ನನ್ನ ಮುಖ ನೋಡಂತ ಹೇಳಿದ್ದು? ಅಲ್ಲ, ನೀನ್ ಯಾಕೋ ಇಲ್ಲಿವರೆಗೂ ಬಂದು ಇವಾಗ ನಾಟಕ ಮಾಡ್ತಾ ಇದೀಯಾ? ಹಲೋ, ಇಲ್ಲಿಂದ ನೀನು ಹೊರಗೆ ಹೋಗೋಕೆ ಸಾಧ್ಯ ಇಲ್ಲ. ಒಂದ್ಸರಿ ಒಳಗೆ ಬಂದ್ರೆ ಮುಗ್ದೋಯ್ತು. ಹೌದು, ಅವಳು ನಿನ್ ಹೇಳ್ತೀನಿ. ಆದ್ರೆ ನನಗೆ ದುಡ್ಡು ಬೇಕಾಗಿತ್ತಲ್ಲ. ನಿನ್ ತರ ನನಗೆ ಬಡವನಾಗಿರಕ್ ಆಗಲ್ಲ. ಅದಕ್ಕಾಗಿ
ನಾನು ಈ ರೀತಿ ಮಾಡಿದೆ, ಬೇರೆ ಹುಡುಗಿರ್ನ ಪಟಾಯಿಸಿ ಆಮೇಲೆ ಅವ್ರನ್ನ ಕರ್ಕೊಂಡು ಬಂದು ನಂಬಿಸಿ ಇಲ್ಲಿ ತಂದು ಒಪ್ಸೋ ಅಷ್ಟರಲ್ಲಿ ಲೇಟ್ ಆಗ್ತಿತ್ತು. ಹೇಗೋ ಆಲ್ರೆಡಿ ಅವಳು ನಿನ್ನ ನಂಬಿದ್ನಲ್ಲ, ಅದಕ್ಕೆ ನಿನ್ನ ಅಲ್ಲೇ ಕಟ್ಟಾಕಿದ್ದೆ. ಆದ್ರೆ ನೀನ್ ಹೇಗ್ ಬಂದೆ, ನೀನ್ ಹೇಗ್ ತಪ್ಪಿಸ್ಕೊಂಬಂದೆ? ಆ ಬಾಡಿ ಗಾರ್ಡ್ ಸುಧಾ ನನಗೆ ಹೇಳೇ ಇಲ್ವಲ್ಲ. ಛೇ, ಅವನ ಮಾಡ್ತೀನಿ ಸಿಕ್ಕಾಕೊಳ್ಳಿ ಅವನು. ಎಷ್ಟು ದಿಮಾಕು ನಿನಗೆ! ನನ್ನ ತಂಗಿನ ಕಿಡ್ನಾಪ್ ಮಾಡೋದಲ್ಲೇ ನಮಗೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ಎಷ್ಟು ಧೈರ್ಯ ಇರಬೇಡ ನಿನಗೆ. ನಿನಗೆ ಎದಕ್ ಬೇಕು? ಹಾ, ಅವಳು ನನ್ನ ತಮ್ಮನ ಹೆಂಡತಿ, ಅಂದ್ರೆ ಅವಳು ನನಗೂ ಕೂಡ ಹೆಂಡತಿ ಇದ್ದಾಗೇನೆ. ಅಣ್ಣ ನೋಡು, ಇವಾಗ ಚೆನ್ನಾಗಿರಲ್ಲ, ಸುಮ್ಮನೆ ಇದ್ರೆ ಸರಿ. ಇಲ್ಲ ಅಂದ್ರೆ ನಿನ್ನನ್ನು ನೋಡು ಕೊಲ್ಲೋದಕ್ಕೂ ನಾನು ಹೇಸಲ್ಲ. ಇವಾಗ್ಲೇ ಹೇಳ್ತಾ ಇದ್ದೀನಿ ನಿನಗೆ. ಎಷ್ಟಾದ್ರೂ ಹೇಳ್ಕೊ, ನಿನಗೆ ಯಾರು ಬೇಡಂದ್ರು? ನಾನೇನಾದ್ರೂ ಬೇಡನ್ನ? ಹಾ ಯಾಕೆ ಚಿನ್ನ ಎಷ್ಟು ಕೋಪ ಮಾಡ್ಕೋತೀಯಾ? ಕೋಪ ಮಾಡ್ಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಬೇಕಿದ್ರೆ ಅವಳ ಮಾರಿದ ದುಡ್ಡದಲ್ಲಿ ನಿಂಗೊಂದು 50 ಕೊಡ್ತೀನಿ, ತಗೋ, ಎಂಜಾಯ್. ಅಯ್ಯೋ, ಯಾರು ಸೌಂಡ್ ಮಾಡ್ತಾ ಇದ್ರೆ? ಯಾರ್ದು ಧ್ವನಿ ಕೇಳಿಸ್ತಾ ಇದೆ. ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? ತರುಣ್ ಅವ್ರೆ, ನಾನು ಇವನ್ನ ನೋಡ್ಕೋತೀನಿ, ನೀವು ಹೋಗಿ ಮದನ ಹುಡುಕಿ.